ಬ್ರೋ, ಫ್ಯಾಟ್ಸ್ ತಿಂದು ಫ್ಯಾಟ್ ಆಗದೆ ಇರೋದು ಹೇಗೆ? ವೆಲ್ಕಮ್ ಟು ಮೈ ಮಿಸ್ಟೇಕ್ ಸೀರೀಸ್ ಆಸ್ ಅ ಬಿಗಿನರ್ ಇನ್ ದ ಜಿಮ್ ಡೇ 8. ಹಿಂದಿನ ವೀಡಿಯೋಸಲ್ಲಿ ಕ್ಯಾಲರೀಸ್ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಕ್ಯಾಲರೀಸ್ ಅಂದರೆ ಅದರಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಅದರಲ್ಲಿ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಬಗ್ಗೆ ಹೇಳ್ತೇನೆ. ಕ್ಯಾಲರೀಸ್ ನಮಗೆ 4 ಮ್ಯಾಕ್ರೋ ನ್ಯೂಟ್ರಿಯೆಂಟಿಂದ ಬರ್ತದೆ: ಪ್ರೋಟೀನ್ಸ್, ಫ್ಯಾಟ್ಸ್, ಕಾರ್ಬ್ಸ್ ಮತ್ತು ಫೈಬರ್. ಪ್ರೋಟೀನ್ ಬಗ್ಗೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಮ್ಯಾಕ್ರೋ ಫ್ಯಾಟ್ನ ಕನ್ನಡದಲ್ಲಿ ಕೊಬ್ಬು ಅಂತಾರೆ. ಫ್ಯಾಟ್ ಅಂದರೆ ನಿಮ್ಮ ದುಶ್ಮನಲ್ಲ. ಫ್ಯಾಟ್ ಬಾಡಿಗೆ ಬೇಕಾದ ಬೇಸಿಕ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್. ಇದು ಬ್ರೈನ್ ಹೆಲ್ತ್, ಹಾರ್ಮೋನ್ ಹೆಲ್ತ್, ಜಾಯಿಂಟ್ ಹೆಲ್ತ್ ಮತ್ತು ನಿಮಗೆ ಬೇಕಾದ ವಿಟಮಿನ್ಸ್ ಅಬ್ಸಾರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಲಗಡಲೆ, ತೆಂಗಿನಕಾಯಿ, ಗೀ, ಬಟರ್, ನಟ್ಸ್, ಸೀಡ್ಸ್, ಎಗ್ ಯೋಕ್ಸ್, ಫಿಶ್ ಇವೆಲ್ಲ ಫ್ಯಾಟ್ ಫುಡ್ ಸೋರ್ಸಸ್. ಬ್ರೋ, ಪ್ರಾಬ್ಲಮ್ ಫ್ಯಾಟಿಂದ ಅಲ್ಲ, ಪ್ರಾಬ್ಲಮ್ ಅದರ ಕ್ವಾಂಟಿಟಿಯಿಂದ. ಫ್ಯಾಟ್ ಕೂಡ ಕ್ಯಾಲರೀಸ್ ಪ್ರೊವೈಡ್ ಮಾಡುತ್ತೆ. ಸೊ ಜಾಸ್ತಿ ತಿಂದರೆ ನಿಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಹಾಗಂತ ಫ್ಯಾಟ್ ಬೇಡ ಅಂತ ಕಟ್ ಮಾಡೋದು ಸೊಲ್ಯೂಷನ್ ಅಲ್ಲ. ಇದರಿಂದ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಬ್ಯಾಲೆನ್ಸ್ ಮೇಂಟೈನ್ ಮಾಡೋದೇ ಸೊಲ್ಯೂಷನ್. ನೆಕ್ಸ್ಟ್ ವೀಡಿಯೋದಲ್ಲಿ ಫ್ಯಾಟ್ ಟೈಪ್ಸ್ ಯಾವುದು, ನೀವು ಯಾವ್ದು ತಿನ್ನಬೇಕು ಅಂತ ಹೇಳ್ತೇನೆ. ಈ ಥರ ಝೀರೋ ಬುಲ್ಶಿಟ್ ಫಿಟ್ನೆಸ್ ಕಂಟೆಂಟ್ಗೋಸ್ಕರ ಝೀರೋ ಬುಲ್ ಫಿಟ್ನ ಫಾಲೋ ಮಾಡಿ.